ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಟೊಮಟೊ ಬಾತ್ ಮಸಾಲೆ ಹಾಕದೆ ಟೊಮಟೊ ಬಾತ್ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು: ಟೊಮಟೊ ಹಣ್ಣು, ಈರುಳ್ಳಿ, ಪುದೀನ, ಕೊತ್ತಂಬರಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಶೇಂಗಾ ಕಾಳು, 1 ಕಪ್ ಅಕ್ಕಿ ತೊಗೊಂಡಿನಿ. ಅದಕ್ಕೆ ಚಕ್ರ ಮೊಗ್ಗು, ಏಲಕ್ಕಿಕಾಯಿ ಮೊಗ್ಗು, ಬಾಳೆ ಮೊಗ್ಗು, ಲವಂಗ, ಚಕ್ಕೆ ಅದೆಲ್ಲ ತೊಗೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಮಸಾಲೆ ಪುಡಿ, ಇದ್ರದ್ದು ಟೊಮಟೊ ಬಾತಿನ ಪುಡಿ ಸಿಗ್ತೈತೆ, 10 ರೂಪಾಯಿ ಕೊಟ್ಟರೆ ಸಿಗ್ತೈತಿ. ಅದನ್ನ ಹಾಕಿದರೆ ಸಾಕು. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ ಎಣ್ಣೆ ಹಾಕಿದ್ದೀನಿ, ಒಂದು 4-5 ಚಮಚ ಎಣ್ಣೆ ಹಾಕಿದ್ದೀವಿ. ಅದಕ್ಕೆ ಮಸಾಲೆ ಎಲ್ಲ ಜೋಡಿಸಿಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಎಣ್ಣೆ ಕಾದಾದ್ಮೇಲೆ ಅವನ್ನೆಲ್ಲ ಪಲಾವ್ ಎಲೆ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಅವನ್ನೆಲ್ಲ ಹಾಕಿದ್ದೀವಿ. ಸ್ವಲ್ಪ ಡ್ರೈ ಆದ ತಕ್ಷಣ ಸಾಸಿವೆ, ಜೀರಿಗೆ ಸ್ವಲ್ಪ ಹಾಕಿ ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆಗಿದ್ಮೇಲೆ ಬಟಾಣಿ ಏನಿಲ್ಲ ಅಂದ್ರೂ ನಡಿತೈತಿ. ಅರ್ಜೆಂಟ್ನಾಗ ಮಾಡ್ತಿದ್ದೀವಿ, ಏನೂ ಒಂದು ನೆನೆಯೋಕ್ಕಿಲ್ಲ, ಬಟಾಣಿ ಏನೂ ಇಲ್ಲ ಅಂದರೆ ಒಂದಿಷ್ಟು ಶೇಂಗಾ ಕಾಳು ಹಾಕ್ಬೋದು. ಭಾಳ ಚೆನ್ನಾಗತ್ತೆ ಶೇಂಗಾ ಕಾಳು ಹಾಕಿದರೆ. ನಡುವೆ ಒಂದೊಂದು ಸಿಕ್ಕರೆ ಶೇಂಗಾ ಕಾಳು ಚೆನ್ನಾಗತ್ತೆ. ಬಟಾಣಿ ಕಾಳು ಹೆಂಗೆ ಹಾಕ್ತಿರೋ ಹಂಗೆ ಶೇಂಗಾ ಕಾಳನ್ನು ಹಾಕ್ಬೋದು. ಅರ್ಜೆಂಟ್ನಾಗ ಮಾಡ್ಕೋಬೋದು. ಮಸಾಲೆ ಏನು ಬೇಡ, ಕೊಬ್ಬರಿ ಗಿಬ್ಬರಿ ರುಬ್ಬೋಕ್ಕೂ ಟೈಮ್ ಇಲ್ಲ ಅನ್ನೋ ಇದರಲ್ಲಿ ಇವನ್ನೆಲ್ಲ ಹಾಕ್ಬೋದು. ನಾನೇನು ರುಬ್ಬೋದೇನು ಇಟ್ಕೊಂಡಿಲ್ಲ, ಎಲ್ಲ ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಸ್ವಲ್ಪ ಡ್ರೈ ಆಗಿದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕೋಣ. ಅದೊಂದು ಸ್ವಲ್ಪ ಇದಾಗಿದ್ಮೇಲೆ ಒಂದಿಷ್ಟು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ. ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡು ಹಾಕ್ಬೇಕು. ಉದ್ದುದ್ದಕ್ಕೆ ಹೆಚ್ಚಿಕ್ಕಿದ್ದೀನಿ. ಒಂದಿಷ್ಟು ಕರಿಬೇವು, ಅದೊಂದು ಸ್ವಲ್ಪ ರೋಸ್ಟ್ ಆಗಿದ್ಮೇಲೆ ಟಮಟೆ ಹಣ್ಣು, ಒಂದು ಸಣ್ಣದು 2 ಟಮಟೆ ಹಣ್ಣು ಹೆಚ್ಚಾಕಿದ್ದೀನಿ, ದೊಡ್ಡವೇ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ರೋಸ್ಟ್ ಆಗಲಿ. ರೋಸ್ಟ್ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಇದು ಮಾಡ್ಕೊಂಡು ಪಾಡಾಗಿ ಎಣ್ಣೆಗೆಲ್ಲ ರೋಸ್ಟ್ ಆದರೆ ಭಾಳ ಚೆನ್ನಾಗತ್ತೆ. ಖಾರ ಪುಡಿ, ಒಂಚೂರು ಕೊತ್ತಂಬರಿ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಖಾರಕ್ಕೆ ತಕ್ಕಕ್ಕೆ ನಿಮ್ಗೆ ಎಷ್ಟು ಬೇಕಾದರೂ ಖಾರ ಹಾಕ್ಕೋಬೋದು. ನಾನು ಒಂದೇ ಲೋಟ ಮಾಡ್ತಿದ್ದೇನೆ, ಖಾರ ಬೇಡ, ಸ್ವಲ್ಪ ಲಿಮಿಟ್ ಇರಲಿ ಅಂತ ಸ್ವಲ್ಪನೇ ಹಾಕ್ತಿದ್ದೀನಿ. ಅದೆಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ, ಖಾರ ಪುಡಿ, ಉಪ್ಪು ಅದೆಲ್ಲ ಹಾಕಿದ್ಮೇಲೆ ಒಂಚೂರು ಪುದೀನ, ಎಣ್ಣೆಗೆ ರೋಸ್ಟ್ ಆಗಲಿ ಅಂತ ಪುದೀನ ಹಾಕ್ತಿದ್ದೀನಿ. ಟೊಮಟೊ ಬಾತಿನ ಪುಡಿ ಅದರಲ್ಲಿ ಅರ್ಧ ಹಾಕಿದರೆ ಸಾಕು, ಭಾಳ ಹಾಕೋದೇನು ಬೇಡ. ಒಂದು ಅರ್ಧ ಹಾಕ್ತಿದ್ದೀನಿ ನಾನು ಅಷ್ಟೇ. ಇನ್ನೊಂದು ಅರ್ಧ ಇನ್ನೊಂದು ಸರಿ ಮಾಡ್ಬೋದು, 2 ಸರಿ ಮಾಡ್ಬೋದು ಒಂದೊಂದು ಲೋಟ ಅಂದರೆ. ಕ್ಲೀನಾಗೆಲ್ಲ ಇದು ಮಾಡ್ಕೊಂಡು ಎಣ್ಣೆಗೆ ಕ್ಲೀನಾಗೆಲ್ಲ ರೋಸ್ಟ್ ಆಗಿದ್ಮೇಲೆ ಇದೆಲ್ಲ ಎಣ್ಣೆ ಬಿಟ್ಕೊಂಡೈತೆ ನೋಡಿರಿ. ಈ ಥರ ಟೊಮೊಟೊ ಎಲ್ಲ ಮೆತ್ತಗಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ಒಂದು ಲೋಟ ಅಕ್ಕಿ ತಗೊಂಡಿದ್ದೀವಿ, ಅದಕ್ಕೆ 2 ಲೋಟ ನೀರು ಹಾಕೋಣ. ಸ್ಟೀಮ್ ಅಕ್ಕಿ ಎಲ್ಲ ಹಾಗಾಗಿ ಸಾಕು, ನೀರು ಭಾಳ ಏನು ಇದು ಇರಲ್ಲ, ಭಾಳ ಮೆತ್ತಗಾಗುತ್ತೆ. ಹಾಗಾಗಿ 2 ಲೋಟ ನೀರು ಹಾಕಿದ್ದೀನಿ 1 ಕಪ್ಪಿಗೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿವಲ್ಲ ಅವಾಗ ಹಾಕಿ. ಬ್ಯಾಚುಲರ್ಸ್ ಅವರೆಲ್ಲ ಮಾಡ್ಕೋಬೋದು, ದಿಢೀರ ನನಗೆ ಮಸಾಲೆ ರುಬ್ಬಬೇಕು ಹಂಗೇನೂ ಇಲ್ಲ. ಸ್ವಲ್ಪ ಕುದೀಲಿ, ಅಷ್ಟರೊಳಗೆ ಅಕ್ಕಿ ತೊಳ್ಕೊಂಡು ಇಟ್ಕೊಂಬಿಡೋಣ. ಅದೇನು ನೆನೆಸೋ ಅವಶ್ಯಕತೆ ಇರಲ್ಲ ಅಕ್ಕಿ ಏನು, ಹಂಗೆ ಸ್ಟೀಮ್ ಅಕ್ಕಿ ಎಲ್ಲ ಹಂಗೆ ಇದು ಮಾಡ್ಬೋದು. ತೊಳ್ಕೊಂಡು ಹಾಕಿದ್ದೀನಿ.
ಉಪ್ಪು ಆಗೈತಿಲ್ಲ ಅಂತ ಒಂದು ಸರಿ ಕ್ಲೀನಾಗಿ ನೋಡ್ಕೊಂಡಾದ್ಮೇಲೆ ಕುಕ್ಕರಿಂದ ಮುಚ್ಬೋದು. ನಿಮಿಷ ಕುದಿ ಹಿಡಿದ ತಕ್ಷಣವೇ ನೋಡಿರಿ ಈ ಥರ ಕುದೀತೈತಿ. ಇನ್ನೊಂದ್ಸರಿ ಇದು ಮಾಡಿಕೊಂಡು ಮುಚ್ಚೋಣ. ಕುಕ್ಕರಿಂದ ಮುಚ್ಚಿ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು. ಆಮೇಲೆಲ್ಲ ರೆಡಿಯಾಗಿದೆ ಟೊಮಟೊ ಬಾತು. ಅದು ವೀಡಿಯೋ ಕ್ಲೀನಾಗಿದೆ ಆಗ್ತಾಯಿಲ್ಲ ತೋರ್ಸೋಕ್ಕೆ. ಹಾಗಾಗಿ ನನ್ನ ಮಗಳಿಗೆ ಬಾಕ್ಸಿಗೂ ತುಂಬಿಡ್ತದನ್ನು ಬೆಳಗ್ಗೆನೇ ಮಾಡ್ಬೋದು ಬಾಕ್ಸಿಗೆ ಅರ್ಜೆಂಟ್ನಾಗೆ. ಈ ಥರ ರೆಡಿ ಆಗೈತಿ. ಭಾಳ ಚೆನ್ನಾಗಿ ಬಂದೈತಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬಂದೈತಿ. ಟೊಮಟೊ ಬಾತ್ ಮಾತ್ರ ಒಂದ್ಸರಿ ಮಾಡಿ ನೋಡಿ, ಟ್ರೈ ಮಾಡಿ ಹೇಗೆ ಬಂದೈತಿ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.